ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಂಪ್ರದಾಯಿಕವಾಗಿ ಮಸಾಲಾ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಖಾರವಾಗಿರುತ್ತೆ, ಗರ್ಗರಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕೂಡ ಕರಗೋ ಅಂತಹ ಚಕ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಈ ಚಕ್ಲಿನ ಅಂತ ನೋಡೋಣ. ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ಮನೆಯಲ್ಲೇ ನೆರಳಲ್ಲಿ ಒಣಗಿಸ್ಕೊಳ್ಬೇಕು, ಅಥವಾ ಫ್ಯಾನ್ ಗಾಳಿಯಲ್ಲಾದರೂ ಒಣಗಿಸ್ಕೊಳ್ಬೋದು. 2 ದಿವಸ ಆದಮೇಲೆ ಚೆನ್ನಾಗಿ ಒಣಗಿದೆ. ಬೇರೆ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಲೋಟ ಅಳತೆಯಲ್ಲಿ ಅಕ್ಕಿನ ಹುರ್ಕೊಳ್ಬೇಕು. ನಾನು ಒಂದು 4 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈಗ ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಕ್ಕಿದು, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಸ್ವಲ್ಪ ವೈಟಿಶ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಚಕ್ಲಿ ಹಿಟ್ಟನ್ನು ಮನೆಯಲ್ಲೇ ಮಾಡಿಸಿಟ್ಕೊಂಡ್ರೆ ಸುಮಾರು ನಾವು 1 ವರ್ಷಗಳ ಕಾಲ ಕೂಡ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಚಕ್ಲಿನ ಮಾಡ್ಕೊಳ್ಬೋದು. ಈಗ ಅಕ್ಕಿ ಹುರಿದಾಗಿದೆ. ಈಗ ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹರಡ್ಕೊಳ್ಬೇಕು, ಯಾಕಂದರೆ ತಣ್ಣಗಾಗಬೇಕಲ್ಲ, ಹಾಗಾಗಿ. ಈಗ ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ಉದ್ದಿನ ಬೇಳೆನ ಹಾಕಿ ಅದನ್ನು ಕೂಡ ಹುರಿತಾ ಇದ್ದೀನಿ. ಯಾವ ಕಾರಣಕ್ಕೂ ಒತ್ತಿಸ್ಬಾರ್ದು, ಸಣ್ಣ ಉರಿಯಲ್ಲೇ ಹುರಿಬೇಕು. ಕೆಂಪಾಗಲ್ಲಿವರೆಗೆ ಹುರ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಕೆಂಪಾಗಿದೆ. ಈಗ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಯಾವ್ದಾರ ಒಂದು ಕಾಟನ್ ಬಟ್ಟೆ ಮೇಲೆ ಕೂಡ ಹುರಿದಿದ್ದನ್ನು ಹಾಕ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಈಗ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆನೂ ಅಷ್ಟೇ ಸಣ್ಣ ಉರಿಯಲ್ಲೇ ಹುರಿಬೇಕು. ಸ್ವಲ್ಪ ಕೆಂಪಾಗಲ್ಲಿವರೆಗೆ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಚಕ್ಲಿ ಚೆನ್ನಾಗಾಗುತ್ತೆ. ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ ಅಳತೆಯಲ್ಲಿ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಆಪ್ಷನಲ್, ಬೇಕಂದರೆ ಹುರುಗಡಲೆ ಅಥವಾ ಪುಟಾಣಿ ಅಂತಾರಲ್ಲ, ಅದನ್ನೇ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೋದು. ಈಗ ಇದನ್ನು ಕೂಡ ಅಷ್ಟೇ ಕೆಂಪಾಗಿ ಹುರಿದಿದ್ದೀನಿ. ಸ್ವಲ್ಪ ಹುರಿದಾದ್ಮೇಲೆ ನಾನು ಅದೇ ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ಹುರುಗಡಲೆ ಹಾಕ್ಕೊಂಡಿದ್ದೀನಿ. ನೀವು ಕಡಲೆಬೇಳೆ ಹಾಕಲ್ಲ ಅನ್ನೋದಾದರೆ 1.5 ಕಪ್ನಷ್ಟು ಹುರುಗಡಲೆನ ಹಾಕ್ಕೊಳ್ಳಿ. ಹುರುಗಡಲೆ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಈಗ ಮಳೆಗಾಲ ಆಗಿರೋದ್ರಿಂದ ಥಂಡಿ ಆಗುತ್ತೆ ಅಂತ ನಾನು ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ತಾ ಇದ್ದೀನಿ. ಈಗ ಇದು ಕೂಡ ಆಗಿದೆ. ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಚಕ್ಲಿ ಖಾರವಾಗಿ ಚೆನ್ನಾಗಿ ಇರುತ್ತೆ, ಹಗುರವಾಗಿ ಕೂಡ ಬರುತ್ತೆ. ಈಗ ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ ತೆಳು ಅವಲಕ್ಕಿನ ಬಳಸ್ತಾ ಇದ್ದೀನಿ. ಇನ್ ಕೇಸ್ ದಪ್ಪ ಅವಲಕ್ಕಿ ಹಾಕ್ತೀರಾ ಅನ್ನೋದಾದರೆ ಒಂದು ಅರ್ಧ ಕಪ್ನಷ್ಟು ಹಾಕಿ. ಈಗ ಇದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈಗ ಇದು ಕೂಡ ಹುರಿದಾಗಿದೆ. ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಸಾಲೆಗಳನ್ನು ಹುರ್ಕೊಳ್ಬೇಕು. ನೆಕ್ಸ್ಟ್ ನಾನು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು 6ರಿಂದ 7 ತೊಗೊಂಡ್ರೆ ಅದ್ರ ಡಬಲ್ ಕ್ವಾಂಟಿಟಿಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಲರ್ ಕೂಡ ಕೆಂಪಾಗಿ ಚೆನ್ನಾಗಿ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ. ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ. ಇದನ್ನು ಕೂಡ ಅಷ್ಟೇ ಎಣ್ಣೆ ಹಾಕದೆ ಹುರ್ಕೊಳ್ಬೇಕು. ಈಗ ಹುರಿದಾಗಿದೆ. ಇಲ್ಲಿ ಒಣಮೆಣಸನ್ನು ಮುರಿದ್ಬಿಟ್ಟು ಹುರ್ಕೊಂಡ್ರೆ ಬೆಸ್ಟು. ಇಲ್ಲಾಂದರೆ 1 ರೌಂಡ್ ಹುರಿದಾದ್ಮೇಲೆ ಮಿಕ್ಸಿಗೆ ಹಾಕಿ ನಾವು ಹಿಟ್ ಮಾಡಿಸುವಾಗ ಹಾಕಬೇಕು. ನಾನು ಅದೊಂದು ಮಿಸ್ಟೇಕ್ ಮಾಡಿದ್ದೆ. ಅದನ್ನು ನಾವು ಹಿಟ್ ಮಾಡ್ಸೋಕ್ಕೆ ಹೋದಾಗ ಅವ್ರು ಹೇಳಿದರು. ನೆಕ್ಸ್ಟು ಧನಿಯಾನ ಒಂದು 3 ಸ್ಪೂನ್ನಷ್ಟು ಹಾಕಿ ಅದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು 3/4 ಭಾಗ ಹುರಿದಾದ್ಮೇಲೆ ಇದಕ್ಕೇ ಜೀರಿಗೆ 2 ಸ್ಪೂನ್ನಷ್ಟು ಹಾಕಿದ್ದೀನಿ, ಮತ್ತು 2 ಸ್ಪೂನ್ನಷ್ಟು ಈಗ ಕಾಳುಮೆಣಸನ್ನು ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಕಾಳುಮೆಣಸು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಇರುತ್ತೆ ಚಕ್ಲಿ ತಿನ್ನುವಾಗ. ಈಗ ಇದು ಹುರಿದಾಗಿದೆ. ಈಗ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಥವಾ ಒಂದು 2.5 ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ, ಕಲ್ಲು ಉಪ್ಪು ಬರುತ್ತಲ್ಲ ಅದನ್ನು ಹಾಕಬೇಕು. ಅದನ್ನು ಹುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಉಪ್ಪು ಹಾಕೋದ್ರಿಂದ ಒಂದು ಹಿಟ್ಟು ಬೇಗ ಹಾಳಾಗೋದಿಲ್ಲ, 1 ವರ್ಷ ಇಟ್ಟರೂ ಕೂಡ ಚೆನ್ನಾಗೇ ಇರುತ್ತೆ. ಈಗ ಸ್ವಲ್ಪ ಹುರಿದಾದ್ಮೇಲೆ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ನಷ್ಟು ಹಿಂಗೆ ಹಾಕಿದ್ರೆ ಸಾಕು. ಈಗ ಇದನ್ನೆಲ್ಲ ಕಂಪ್ಲೀಟ್ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ತಣ್ಣಗಾಗಿದೆ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಹಿಟ್ಟು ಮಾಡಿಸ್ತೀವಲ್ಲ ಆ ಒಂದು ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ನಿಮಗೆ ಚಕ್ಲಿ ತಿನ್ನಬೇಕು ಅನಿಸುತ್ತೋ ಅವಾಗ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹಬ್ಬದ ಟೈಮಲ್ಲಂತೂ ಈ ಥರ ಚಕ್ಲಿ ಹಿಟ್ಟು ಇದ್ದರೆ ತುಂಬಾ ಈಸಿ ಕೆಲಸ ಅಂತೂ. ನಾನು ಹಿಟ್ಟಿನ ಗಿರಣಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡಿದ್ದೀನಿ. ಹಿಟ್ಟು ಮಾಡ್ಸೋಕ್ಕೂ ಮುಂಚೆ ಇದನ್ನು ಚಕ್ಲಿ ಹಿಟ್ಟು ಹಾಕ್ಸೋಕ್ಕೂ ಮುಂಚೆ ನಾವೇನು ಮಾಡಬೇಕಂದ್ರೆ ಅಕ್ಕಿನ ಹಾಕಿಸಿ ಅದರ ಮೇಲೆ ನಾವು ಚಕ್ಲಿ ಹಿಟ್ಟು ಹಾಕಿಸ್ಬೇಕು. ಹಿಟ್ಟನ್ನು ಸಾಣಿಸ್ಕೊಂಡು ನಾನು ಬಟ್ಲಳತೆಯಲ್ಲಿ ಒಂದು 3 ಬಟ್ಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ನಷ್ಟು ಓಂಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಉಜ್ಜಿಬಿಟ್ಟು ಹಾಕಬೇಕು. ನೆಕ್ಸ್ಟ್ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಹಿಟ್ಟು ಮಾಡಿಸುವಾಗಲೇ ಉಪ್ಪನ್ನು ಹಾಕಿದ್ದೆ, ಹಾಗಾಗಿ ಉಪ್ಪನ್ನು ಹಾಕ್ತಾ ಇಲ್ಲ ತುಂಬ ಉಪ್ಪಾಗಿಬಿಡುತ್ತೆ. ಈಗ ಒಂದು 2 ಸೌಟಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಇರುತ್ತಲ್ಲ, ಸೊ ಹಾಗಾಗಿ ಫಸ್ಟು ಒಂದು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ಹಿಡಿ ಕಟ್ಟಿ ನೋಡಬೇಕು, ಮುಷ್ಟಿಯಿಂದ ಕಟ್ಟಬೇಕಾಗತ್ತೆ ನಾವು. ಅದು ಚೆನ್ನಾಗಿ ಕಟ್ಕೊಳ್ತು ಅಂದರೆ ಚಕ್ಲಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಮತ್ತು ಚಕ್ಲಿ ಮಾಡುವಾಗ ಯಾವುದೇ ರೀತಿ ಕಟ್ಟಾಗೋದಿಲ್ಲ ಚಕ್ಲಿಗಳು. ನೋಡಿ ಚೆನ್ನಾಗಿ ಕಟ್ಕೊಳ್ತಾ ಇದೆ. ಇಲ್ಲ ಅನ್ನೋದರೆ ಇನ್ನೊಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಬೇಕಾಗತ್ತೆ. ಈಗ ನೀರನ್ನ ಚಿಮ್ಸ್ಕೊತಾ ನಾನು ಹಿಟ್ಟು ಕಲಿಸ್ಕೊಳ್ತಾ ಹೋಗ್ತಿದ್ದೀನಿ. ಒಂದೇ ಸಲ ನಾವು ನೀರು ಹಾಕಿ ಹಿಟ್ಟನ್ನು ಕಲಿಸ್ಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ತಾ ಹೋಗಬೇಕು. ಹಿಟ್ಟನ್ನು ಕಲಸಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು ಅಥವಾ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಬೇಗ ಡ್ರೈ ಆಗೋದಿಲ್ಲ ಈ ರೀತಿ ಕೊನೆಯಲ್ಲಿ ಎಣ್ಣೆ ಹಾಕಿ ಕಲಿಸಿದ್ರೆ. ಮತ್ತು ನಾವು ಚಕ್ಲಿ ಹುರುಳಿಗೆ ಹಾಕಿದಾಗೂ ಅಷ್ಟೇ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಕೊನೆಯಲ್ಲಿ ಕಲಿಸಿದ್ರೆ ಒಳ್ಳೆಯದು. ಈಗ ಕಲಸಾಯಿತು. ಈಗ ಇದನ್ನು ಫಸ್ಟು ಈ ರೀತಿ ಉಂಡೆ ಥರ ಮಾಡಿಕೊಂಡು ನೆಕ್ಸ್ಟ್ ಈ ರೀತಿ ಓವಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟನ್ನು ಕೂಡ ಅಷ್ಟೇ ಚಕ್ಲಿ ಹುರುಳು ತುಂಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಈ ರೀತಿ ಓವಲ್ ಶೇಪಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಚಕ್ಲಿ ಹುರುಳು ತೊಗೊಂಡಿದ್ದೀನಿ. ಈಗ ಇದನ್ನು ಫಸ್ಟು ಫಿಕ್ಸ್ ಮಾಡಿಕೊಂಡು ಚಕ್ಲಿ ಹುರುಳಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಎಲ್ಲ ಕಡೆಗೂ ನಿಧಾನಕ್ಕೆ ತಿರುಗಿಸ್ತಾ ಈ ಥರ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಬಿಡಬೇಕು. ಈಗ ಇದಕ್ಕೆ ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆ ಮುಚ್ಚಿ ಇದನ್ನು ಈ ರೀತಿ ಸುತ್ತಕೊಳ್ಬೇಕು. ನೆಕ್ಸ್ಟ್ ಈಗ ಚಕ್ಲಿನ ಕೂಡ ಅಷ್ಟೇ ಹೇಗೆ ಬಿಳಿ ಚಕ್ಲಿ ಮಾಡೋದಲ್ಲ ಅದೇ ಥರ ಸುತ್ತಕೊಳ್ಬೇಕು. 3 ಸುತ್ತು ಅಥವಾ 4 ಸುತ್ತು ಸುತ್ತಕೊಳ್ಬೋದು. ನೋಡ್ತಾ ಇರ್ಬೋದು ಚಕ್ಲಿ ಹಿಟ್ಟಾಗಲಿ ಅಥವಾ ಕಲಿಸ್ಕೊಂಡಿರೋದಾಗಲಿ ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗಿದೆ. ಯಾಕಂದರೆ ಚಕ್ಲಿ ನಾವು ಬಿಡುವಾಗ ಈ ರೀತಿ ಕಟ್ಟಾಗದೆ ಬಂದರೆ ಚೆನ್ನಾಗಿ ಚಕ್ಲಿ ಹಿಟ್ಟು ಕರೆಕ್ಟಾಗಿ ಕಲಿಸಿದ್ದೀವಿ ಅಂತ. ಮತ್ತು ಚಕ್ಲಿ ಹಿಟ್ಟು ಅಳತೆ ಕೂಡ ಅಷ್ಟೇ ಪರ್ಫೆಕ್ಟಾಗಿದೆ. ನಾನು ಎಲ್ಲ ಚಕ್ಲಿನೂ ಅಷ್ಟೇ ಈ ರೀತಿ 3 ಸುತ್ತು ಸುತ್ತಕೊಂಡು ಈ ರೀತಿ ಕೊನೆಯಲ್ಲಿ ಬಂದಿದ್ದನ್ನು ಈ ರೀತಿ ಅಂಟಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಎಣ್ಣೆನ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಲಿ ಹಾಕಿದ ತಕ್ಷಣ ಎಣ್ಣೆ ಮೇಲ್ಗಡೆ ಬಂದು ತೇಲಬೇಕು, ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಮತ್ತು ನಾವು ಕರಿಯುವಾಗಲೂ ಅಷ್ಟೇ ಇದನ್ನು ದೊಡ್ಡ ಉರಿಯಲ್ಲೂ ಕರಿಬಾರ್ದು, ಸಣ್ಣ ಉರಿಯಲ್ಲೂ ಕೂಡ ಕರಿಬಾರ್ದು, ಮಧ್ಯಮ ಉರಿಯಲ್ಲೇ ನಾವು ಚಕ್ಲಿನ ಕರ್ಕೊಳ್ಬೇಕು. ಚಕ್ಲಿ ಹಾಕಿದ ತಕ್ಷಣ ತಿರುಗಿಸೋದು ಬೇಡ, 1 ಅಥವಾ 2 ನಿಮಿಷ ಬಿಟ್ಟು ಚಕ್ಲಿನ ಈ ಥರ ತಿರುಗಿಸ್ಕೊಳ್ಬೇಕು. ಈ ಥರ ಹೊರಳಾಡಿಸ್ಬೇಕು ಒಂದು 3-4 ಸಲ. ಈಗ ಪರ್ಫೆಕ್ಟ್ ಆಗಿರೋವಂತಹ ಮಸಾಲ ಚಕ್ಲಿ ಕೂಡ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.